ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಕುಶಲ ಅಂದರೆ ಮಂಗಲ, ಕ್ಷೇಮ, ಕ್ಷೇಮದ ಮಂಗಲದ ಪ್ರಶ್ನೆ, ಅದರ ಬಗ್ಗೆ ವಿಚಾರಣೆಯನ್ನು ಮಾಡುವುದು ದೊಡ್ಡವರು. ಒಂದರ್ಥದಲ್ಲಿ ಅದು ಆಶೀರ್ವಾದವೇ. ಮಂಗಲವಾಗಲಿ, ಕ್ಷೇಮವಾಗಲಿ ಅಂತ ಬಯಸುವುದು. ಜೀವನದಲ್ಲಿ ಮನುಷ್ಯ ತನ್ನ ಕರ್ತವ್ಯಗಳನ್ನು ತಾನು ಮಾಡಿದಾಗಲೇ ಮಂಗಲವನ್ನು, ಕ್ಷೇಮವನ್ನು ಅದರ ಸೂಚನೆ ಈ ಕುಶಲ ಎಂಬ ಶಬ್ದದ ಹಿನ್ನೆಲೆಯಲ್ಲಿದೆ. ಸಂಸ್ಕೃತದ ಮಹಿಮೆ ಇದು. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಸಹಜವಾಗಿ ಒಬ್ಬರನ್ನೊಬ್ಬರು ಭೇಟಿಯಾದಾಗ ಮಾತನಾಡುವ ಕ್ರಮ ಇದೆ, ರೀತಿ ಇದೆ. ಸಂಸ್ಕೃತದ ಶಬ್ದಗಳಲ್ಲಿ ವ್ಯವಹಾರ ಮಾಡುವಂತಹ ಸಾಂಪ್ರದಾಯಿಕವಾದ ಕ್ರಮವೂ ಇದೆ. ಆದರೆ ಸಂಸ್ಕೃತದ ಶಬ್ದಗಳನ್ನು ಬಳಸಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಸುಸಂಸ್ಕೃತರು ಆಡುವಂತಹ ಶಬ್ದಗಳಲ್ಲಿ ಇರುವಂತಹ ಗಾಂಭೀರ್ಯ, ಒಂದು ಉತ್ತಮವಾದ ಸಂದೇಶ ಇನ್ನಿತರ ಭಾಷೆಗಳಲ್ಲಿ ಲಭಿಸುವುದು ಬಹಳ ಕಷ್ಟ, ವಿರಳ. ಯಾರೋ ಭೇಟಿಯಾದರೆ ಹಾಯ್ ಅಂತಾರೆ. ಏನು ಯಾರಿಗೆ ಹಾಯಬೇಕು ಅಂತ ಅರ್ಥನ? ಬೈ ಅಂತಾರೆ. ಯಾರನ್ನು ಬೈಯೋದ? ತಲೆ ತಲೆ ಘಟ್ಟಿಸಿಕೊಂಡು ಹಾಯೋದ? ಒಬ್ಬರನ್ನೊಬ್ಬರು ಮನಸ್ಸಿಗೆ ಬಂದ ಹಾಗೆ, ಬಾಯಿಗೆ ಬಂದ ಹಾಗೆ ಬೈಯೋದ? ಏನು ಅರ್ಥ ಅದಕ್ಕೆ? ಬೇಡ. ಇನ್ನೊಂದು ಭಾಷೆಗೆ ಕನ್ನಡ ಭಾಷೆಯಿಂದ ವ್ಯಾಖ್ಯಾನ ಮಾಡಿ ತಿರಸ್ಕಾರ ಮಾಡುವ ಅಪೇಕ್ಷೆ ಇಲ್ಲ, ಗಾಂಭೀರ್ಯ ಇಲ್ಲ. ಯಾವುದೇ ತರಹದ ಸಂದೇಶವನ್ನು ಕೊಡುವಂತಹ ಅರ್ಥಗಳನ್ನು ಒಳಗೊಂಡ ಒಂದು ವಿಶಿಷ್ಟವಾದ ಸ್ಥಾನಮಾನಗಳು ಬೇರೆ ಭಾಷೆಗಳಲ್ಲಿ ನಮಗೆ ಕಾಣದಿದ್ದರೆ ಸಂಸ್ಕೃತದಲ್ಲಿ ಏನೆಲ್ಲ ಇದೆ ಅಂತ ತಿಳಿಯುವಷ್ಟು ಯೋಗ್ಯತೆಯೂ ನಮ್ಮದಲ್ಲ. ಅದು ಗೀರ್ವಾಣವಾಣಿ, ದೇವತೆಗಳ ವಾಣಿ ಅದು. ಕುಶಲ ಅನ್ನೋ ಒಂದು ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ಕುಶಲ, ಕುಶಲವಾಗಿದ್ದೀರಾ ಅಂತ. ಉಭಯ ಕುಶಲೋಪರಿ ಅಂತ ಪತ್ರಗಳಲ್ಲಿ ಬರಿತಾ ಇದ್ರು. ಮೊಬೈಲ್ ಯುಗದಲ್ಲಿ ಪತ್ರಗಳನ್ನು ಮರೆತಿದ್ದೇವೆ. ಉಭಯ ಕುಶಲೋಪರಿ ಅಂತ. ಏನದು ಕುಶಲ ಅಂತ? ಕುಶಲ ಅನ್ನುವ ಶಬ್ದಕ್ಕೆ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ, ಮಂಗಲವಾಗಿದ್ದೀರಾ ಅನ್ನೋ ಒಂದು ಅರ್ಥ ಇದೆ. ಆದರೆ ಅದರ ಮೂಲ ಶಬ್ದದ ಹಿನ್ನೆಲೆಯಲ್ಲಿ ಅಡಗಿದ ಶಬ್ದಗಳ ಅರ್ಥವೇನೆಂದರೆ, ಕುಶ ಅಂದರೆ ದರ್ಭ. ಕುಶಾನ್ ಲಾತೀತಿ ಕುಶಲಃ. ದರ್ಭಗಳನ್ನು ತೆಗೆದುಕೊಂಡು ಬರುವಂತಹ ವ್ಯಕ್ತಿ ಅಂತ ಅರ್ಥ. ಕುಶಲ, ಕುಶಲ ಅಂದರೆ ದರ್ಭಗಳನ್ನು
ತೆಗೆದುಕೊಂಡು ಬರುವಂತಹ ವ್ಯಕ್ತಿ. ಕುಶಾನ್ ಲಾತಿ ಆದತ್ತೆ. ನೋಡಿ, ವ್ಯವಹಾರದಲ್ಲಿ ಕುಶಲ ಅನ್ನೋ ಶಬ್ದವನ್ನು ಬಳಸುವಾಗ ನಾವು ಹೇಗೆ ಬಳಸ್ತೇವೆ, ಅದರ ಮೂಲ ಅರ್ಥ ಏನಿದೆ ಅಂದರೆ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಸಂಸ್ಕೃತಿಯ ಒಂದು ಕ್ರಮದಲ್ಲಿ ಮುನಿಗಳ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು, ಕ್ಷೇಮದಿಂದ ಇರಬೇಕು ಅಂದರೆ ಅವನು ದೇವತಾ ಕಾರ್ಯಗಳನ್ನು ಚೆನ್ನಾಗಿ ಮಾಡುವವನಾಗಿರಬೇಕು, ಮಾಡುವವರಿಗೆ ಸಹಾಯ ಮಾಡುವವನಾದರೂ ಆಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಕುಶಲ ಅನ್ನುವ ಶಬ್ದವನ್ನು ಮಂಗಲ ಅನ್ನೋ ಅರ್ಥದಲ್ಲಿ ಬರೆಸ್ತಾರೆ. ದರ್ಭೆಗಳನ್ನು ತರುವುದು ಯಾವುದಕ್ಕೋಸ್ಕರ? ದೇವತೆಗಳ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ, ದೇವರ ಪೂಜೆ ಮೊದಲಾದ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಜಪ ತಪಸ್ಸು ಅನುಷ್ಠಾನಾದಿಗಳನ್ನು ಮಾಡುವುದಕ್ಕೆ, ಪಿತೃಕಾರ್ಯ ಮಾಡುವುದಕ್ಕೆ, ದೇವ ಪಿತೃಕಾರ್ಯಗಳನ್ನು ಮಾಡುವಂತಹ ಒಂದು ಪವಿತ್ರವಾದ ಪ್ರಸಂಗಗಳಲ್ಲಿ ದರ್ಭಗಳ ಉಪಯೋಗ ಇದೆ. ಅಂತಹ ದರ್ಭಗಳನ್ನು ತರುವ ವ್ಯಕ್ತಿಗೆ ಕುಶಲ ಅಂತ ಕರೆಯಬೇಕು. ಅದರ ಸೂಚನೆ ಏನು ಅಂದರೆ ಚೆನ್ನಾಗಿ ದರ್ಭೆಗಳನ್ನು ತರ್ತಾ ಇದ್ದಾನೆ. ಇದರ ಅರ್ಥ ದೇವತಾ ಕಾರ್ಯಗಳನ್ನು ಪಿತೃಕಾರ್ಯಗಳನ್ನು ಅವನು ಮಾಡ್ತಾನೆ. ಗಂಡಸರಾದರೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಅದಕ್ಕೆ ಸಹಾಯ ಮಾಡ್ತಾರೆ. ಇನ್ನಿತರರು ಅನೇಕ ಜನ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುವವರಿಗೆ ಸಹಾಯ ಮಾಡುವವರಿದ್ದಾರೆ. ಅವರೆಲ್ಲ ಆ ದೇವತೆಗಳ ದೇವೇಶನಾದ ಭಗವಂತನ ಅನುಗ್ರಹದಿಂದ ಕ್ಷೇಮವಾಗಿರ್ತಾರೆ, ಮಂಗಲವಾಗಿರ್ತಾರೆ ಎನ್ನುವುದರ ಸೂಚನೆಯನ್ನು ನೀಡುವಂತೆ ಸುಮ್ಮನೆ ಹಾಯ್ ಬಾಯ್ ಅನ್ನೋದೇ ಕುಶಲವಾಗಿದ್ದೀರಾ ಅಂತ ಕೇಳೋದು. ಅಂದರೆ ದೇವತಾ ಕಾರ್ಯಗಳು ಪಿತೃಕಾರ್ಯಗಳೆಲ್ಲ ಚೆನ್ನಾಗಿ ನಡೆದಿದೆ ತಾನೆ ಮನೆಯಲ್ಲಿ, ಅದನ್ನು ನಡೆದರೆ ನೀವು ಆರೋಗ್ಯವಾಗಿರ್ತೀರಾ, ಕ್ಷೇಮವಾಗಿರ್ತೀರಾ ಅಂತ ಬೇರೆ ಹೇಳಬೇಕಾದದ್ದಿಲ್ಲ. ನದೇವ ತೋಷಣಂ ವೃಥ. ಪರಮಾತ್ಮನನ್ನು ಸಂತೋಷಪಡಿಸುವುದು ಎಂದಿಗೂ ವ್ಯರ್ಥ ಅಲ್ಲ, ಅದು ಅತ್ಯಂತ ಸಾರ್ಥಕ, ಫಲ ಕೊಟ್ಟೇ ಆಗಬೇಕು, ಮಂಗಲವಾಗಿರಲೇಬೇಕು ಅನ್ನುವ ದೃಷ್ಟಿಯಲ್ಲಿ ಕುಶಲವಾಗಿದ್ದೀರಾ ಅಂತ ಕೇಳುವಂತಹ ಒಂದು ಪದ್ಧತಿ ಬಂದಿದೆ. ಇನ್ನೂ ಬೇರೆ ಅಭಿಪ್ರಾಯಗಳನ್ನು ಈ ಶಬ್ದಕ್ಕೆ ಸಂಸ್ಕೃತದ ಸಾಹಿತ್ಯದಲ್ಲಿ ಅರ್ಥಾತ್ ಅದರ ವ್ಯುತ್ಪತ್ತಿಗಳನ್ನು ತಿಳಿಸುವಾಗ ಕೋಶಗಳಲ್ಲಿ ಹೇಳ್ತಾರೆ. ಕು ಅನ್ನುವುದಕ್ಕೆ ಪಾಪ ಅಂತೂ ಅರ್ಥ ಇದೆ. ಶಲ ಚಲನೆ ಸಂವರಣೆ ಅಂತ ಧಾತು. ಪಾಪದಿಂದ ಚಲಿಸುವವ, ಆಚೆಗೆ ಬರುವವ ಅವನು ಕುಶಲ ಅಂತ. ನೋಡಿ, ಒಂದು ದೇವ ಕಾರ್ಯ ಪಿತೃಕಾರ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡುವವ ಅಂತ ಒಂದಾದರೆ, ಬರೀ ಪುಣ್ಯಗಳನ್ನು ಸಂಪಾದನೆ ಮಾಡಿದ ಮಾತ್ರಕ್ಕೆ ಮನುಷ್ಯ ಸುಖವಾಗಿರೋದಿಲ್ಲ. ಅದರ 10ರಷ್ಟು ಪಾಪಗಳನ್ನು ಮಾಡಿದರೆ ಪ್ರಯೋಜನ ಏನು? ಪುಣ್ಯಗಳನ್ನು ಮಾಡಿರಬೇಕು, ಪಾಪಗಳಿಂದ ಆಚೆಗೆ ಸರಿದಿರಬೇಕು, ಅಂದರೆ ಮಾತ್ರ ಅವನು ಸುಖವಾಗಿರುವುದಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ಕು ಪಾಪಗಳಿಂದ ಶಲ ಸರೆದವ, ಈಚೆಗೆ ಬಂದವ, ಪಾಪಗಳನ್ನು ಮಾಡದವ, ಮಾಡಿದರೂ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಈಚೆಗೆ ಸರದವ ಅವನು ಕುಶಲ. ಕುಶಲ, ಪಾಪಗಳಿಂದ ಈಚೆಗೆ ಸರದಿದ್ದೀಯಲ್ಲ, ಮಾಡಿದರೂ ಪ್ರಾಯಶ್ಚಿತ್ತ ಕೊಂಡಿದ್ದೀಯಲ್ಲ, ದೇವತಾ ಕಾರ್ಯ ಪಿತೃಕಾರ್ಯಾದಿಗಳೆಲ್ಲ ಚೆನ್ನಾಗಿ ಮನೆಯಲ್ಲಿ ನಡೀತಾ ಇವೆಯಲ್ಲ, ಹಾಗಾದರೆ ನೀನು ಮಂಗಲವಾಗಿರ್ತೀಯ ಅನ್ನುವುದರ ಸೂಚನೆಯನ್ನು ಕೊಡುವಂತೆ ಕುಶಲ ಅನ್ನುವಂತಹ ಶಬ್ದವನ್ನು ಬಳಸುವಂತಹ ಪದ್ಧತಿ ಇದೆ. ಅಂತಹ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಕುಶಲ ಪ್ರಶ್ನೆಯನ್ನು ಈಗ ಮಾಡ್ತಾ ಇರುವುದು? ಶ್ರೀರಾಮಚಂದ್ರ. ಅವನು ಯಾರು? ಕುಶಲ. ಶ್ರೀರಾಮಚಂದ್ರನು ಕುಶಲ. ಯಾಕೆ? ರಾಮನ ಮಗನ ಹೆಸರೇನು? ಕುಶ. ಕುಶನನ್ನ ಕುಶಂ ಲಾತಿ ಪುತ್ರತ್ವೇನ ಆದತ್ತೆ ಇತಿ ಕುಶಲ. ತನ್ನ ಕುಶ ಅಂದರೆ ಇಂದ್ರ, ಇಂದ್ರನ ಅವತಾರನಾದ ಕುಶ, ಅಗ್ನಿಯ ಅವತಾರನಾದವನು ಲವ, ಕುಶಲವ. ಆ ಕುಶನನ್ನು ಲಾತಿ ತನ್ನ ಮಗ ಅಂತ ಸ್ವೀಕಾರ ಮಾಡುವ ಭಗವಂತ ಅವನು ಕುಶಲ. ಕುಶಲನಾದ ಭಗವಂತ ಇಡೀ ಜಗತ್ತಿಗೆ ಪಾಪದಿಂದ ಮುಕ್ತರಾಗಿ ಪುಣ್ಯವಂತರ ಆನಂದಭರಿತರಾಗಿರುವ ರೀತಿಯಲ್ಲಿ ಕುಶಲ ಪ್ರಶ್ನೆಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ.